ಎಸ್ ಮ್ಯಾಮ್, ಈಗ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಾವು ಈ ಹಿಂದೆ ಅಂತ ಒಂದು 10 ವರ್ಷದಿಂದ 15 ವರ್ಷದಿಂದ ನಾವು ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋ ಪದನೇ ಕೇಳಿರಲಿಲ್ಲ. ಬಟ್ ಇವಾಗಂತೂ ರೆಗ್ಯುಲರಾಗಿ ಕೇಳ್ತಿರ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಯಾಕೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗಿದ್ದು? ಸೊ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್. ಸೊ ಇವಾಗ ನೀವು ಯೋಚನೆ ಮಾಡಿದರೆ ಮೊದಲು ನಾವು ಹೇಗೆ ಲೈಫ್ ಲೀಡ್ ಮಾಡ್ತಿದ್ವಿ ಮತ್ತು ಇವಾಗ ಹೇಗೆ ಮಾಡ್ತಿದ್ವಿ ಅದರಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಹೆಣ್ಮಕ್ಳಲ್ಲಿ ಯಾರಿಗೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಬ್ರೆಸ್ಟ್ ಫೀಡಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ತಾಯಿಗೆ ಕೂಡ ಬ್ರೆಸ್ಟ್ ಕ್ಯಾನ್ಸರಿಂದ ಪ್ರೊಟೆಕ್ಷನ್ ಬರುತ್ತೆ. ಬಟ್ ಇತ್ತೀಚೆಗೆ ಅದೆಲ್ಲ ಕಡಿಮೆ ಆಗಿದೆ. ಸೊ ಅಟ್ಲೀಸ್ಟ್ 1 ಇಯರ್ ಬ್ರೆಸ್ಟ್ ಫೀಡಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಎರಡನೇದಾಗಿ ಫಸ್ಟ್ ಚೈಲ್ಡ್ ಪ್ರೆಗ್ನೆನ್ಸಿ ಆಫ್ಟರ್ ದ ಏಜ್ ಆಫ್ 30 ಇಯರ್ಸ್ ಆದರೆ ಅದು ಒಂದು ಹೈ ರಿಸ್ಕ್. ಇವಾಗ ನಾವು ನೋಡ್ತೀವಿ ಹೆಣ್ಮಕ್ಳು ಮದುವೆ ಆಗೋದೇ ಲೇಟ್ ಆಗ್ತಾರೆ. ಸೊ ಮಗು ಕೂಡ ಆಗೋದೇ ಲೇಟ್ ಆಗುತ್ತೆ. ಅವ್ರು ಕರಿಯರ್ ಪರ್ಸ್ಯೂ ಮಾಡ್ತಿರ್ತಾರೆ, ಓದ್ತಾ ಇರ್ತಾರೆ. ಸೊ ಡಿಫ್ರೆಂಟ್ ರೀಸನ್ಸ್. ಸೊ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಮತ್ತು ಒಬೇಸಿಟಿ, ಸ್ಥೂಲ ಮೈ ಅಂತ ಹೇಳ್ತೀವಿ, ಬಾಡಿ ವೇಟ್ ಜಾಸ್ತಿ ಆಗೋದಿರೋದು, ಅದು ಕೂಡ ಒಂದು ಕಾಸ್. ಮತ್ತು ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್, ಇದು ಕೂಡ ಹೆಣ್ಮಕ್ಳಲ್ಲೂ ಕೂಡ ರೇಸ್ ಆಗಿದೆ. ನೀವು ನೋಡಿದರೆ ಸ್ಮೋಕಿಂಗ್ ಕೂಡ ಇವಾಗ ಇಟ್ಸ್ ಬಿಕಮ್ ವೆರಿ ಕಾಮನ್ ಇನ್ ಗರ್ಲ್ಸ್ ಕೂಡ. ಸೊ ಅದು ಕೂಡ ಒಂದು ಇನ್ಕ್ರೀಸ್ ರಿಸ್ಕ್ ಫ್ಯಾಕ್ಟರ್. ಮತ್ತು ಒಂದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅದೊಂದು ಸುಮಾರು ಜನ ನಂಗೆ ಕ್ವೆಶ್ಚನ್ ಕೇಳ್ತಾರೆ, ಡಾಕ್ಟರ್ ಬ್ರೆಸ್ಟ್ ಕ್ಯಾನ್ಸರ್ ಹೆರಿಡಿಟರಿನಾ ಅಂತ. ಸೊ ಅಬೌಟ್ 5 to 10% ಮಾತ್ರ ಹೆರಿಡಿಟರಿ. ಇದನ್ನು ನಾನು ಯಾಕೆ ಹೇಳೋಕ್ಕೆ ಸ್ಪೆಸಿಫಿಕ್ಕಾಗಿ ಇಷ್ಟಪಡ್ತೀನಿ ಅಂದರೆ, ಯೂಶ್ವಲಿ ಹೆಣ್ಮಕ್ಳು ಬರೋದು ಲೇಟ್ ಮಾಡ್ತಾರೆ. ಕ್ಯಾನ್ಸರ್ ಅಂತ ಅಂದರೆ ಬ್ರೆಸ್ಟಲ್ಲಿ ಲಂಪ್ ಇದ್ರೇನು ಅವರು ಡಾಕ್ಟರ್ ಹತ್ರ ಬರೋದೇ ಡಿಲೇ ಮಾಡ್ತಾರೆ. ಅದು ಒನ್ ಆಫ್ ದ ರೀಸನ್ಸ್. ಯಾಕೆಂದರೆ ನಮ್ಮ ಮನೇಲೇನು ಯಾರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ, ನನಗೆ ಅದು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ದೇ ಅಸ್ಯೂಮ್. ಸೊ ಆ ಥರ ಏನೂ ಇಲ್ಲ. ಈವನ್ ಇಫ್ ದರ್ ಇಸ್ ನೋ ಫ್ಯಾಮಿಲಿ ಹಿಸ್ಟ್ರಿ, ಆ ಪರ್ಟಿಕ್ಯುಲರ್ ಲೇಡಿಗೆ ಬರೋ ರಿಸ್ಕ್ ಇದೆ. ಬಟ್ ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆಯೋ, ಅಂದರೆ ನಿಮ್ಮ ತಾಯಿ ಆಗಲಿ, ತಂದೆ ಕಡೆ ಆಗಲಿ, ಅಜ್ಜಿ, ದೊಡ್ಡಮ್ಮ, ಚಿಕ್ಕಮ್ಮ ಯಾರಿದ್ದಾರೋ ಅವ್ರಿಗೆ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅಂಥವ್ರಿಗೆ ಇವಾಗ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಮೂಲಕ ನಾವು ಜೆನೆಟಿಕ್ ಟೆಸ್ಟಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡಿ ಈ ಫ್ಯಾಮಿಲಿಯಲ್ಲಿ ಅಂದರೆ ಫಮೀಲಿಯಲ್ಲಿ ಹೇಳ್ತೀವಿ, ವಂಶಪಾರಂಪರ್ಯಕ್ಕಾಗಿ ಅದೇನಾದರೂ ಬರೋ ಚಾನ್ಸಸ್ ಇದೆಯಾ ಅಂತ ನಾವು ಅದನ್ನು ಡಿಟೆಕ್ಟ್ ಮಾಡ್ಬೋದು. ಆಮೇಲೆ ಆ ಥರ ಏನಾದರೂ ಡಿಟೆಕ್ಟ್ ಆದರೆ ಅದಕ್ಕೆ ನಾವು ತಕ್ಕಂತೆ ಕರೆಕ್ಟಿವ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲ ಇದೆ, ಅದನ್ನು ನಾವು ಯೂಸ್ ಮಾಡ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.